ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇಂದ್ರ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದಂತ 8th ಪೇ ಕಮಿಷನ್ಗೆ ಕೇಂದ್ರ ಸರ್ಕಾರ ಇಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದೆ. ಸ್ನೇಹಿತರೆ, ಬಜೆಟ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗ ಒಂದು ದೊಡ್ಡದಾದಂತ ಘೋಷಣೆಯನ್ನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೇಂದ್ರದ ಯೂನಿಯನ್ ಮಿನಿಸ್ಟರ್ ಆಗಿರುವಂತ ಅಶ್ವಿನಿ ವೈಷ್ಣವ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡ್ತೀನಿ ಅಂತ ಹೇಳುವುದರ ಮೂಲಕ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ 2016ರಲ್ಲಿ 7ನೇ ವೇತನ ಆಯೋಗ ರಚನೆಯಾಗಿತ್ತು. ಅದರ ಅವಧಿ 2026ಕ್ಕೆ ಮುಗಿತದೆ. ಅಂದ್ರೆ 8ನೇ ವೇತನ ಆಯೋಗ 2026ರಿಂದ ಸ್ಟಾರ್ಟ್ ಆಗ್ಬೇಕು. ಅವಾಗ 2026ರಿಂದ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಇವಾಗಿಂದಲೇ ಒಂದು ಸಮಿತಿಯನ್ನ ರಚನೆ ಮಾಡಿ ಅದರ ಕೊಡುವಂತ ಶಿಫಾರಸುಗಳನ್ನ ನಾವು ಪರಿಶೀಲಿಸಿ ಅದನ್ನ ನಾವು ಜಾರಿ ತರ್ತೀವಿ ಅಂತ ಇವತ್ತಿನ ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಇವತ್ತಿನ ಮೀಟಿಂಗ್ ನಲ್ಲಿ ಅವ್ರು ಹೇಳಿದ್ದಿಷ್ಟೇ, ಪ್ರತಿ 10 ವರ್ಷಗಳಿಗೊಮ್ಮೆ ಒಂದು ವೇತನ ಆಯೋಗವನ್ನ ಜಾರಿ ತರಬೇಕು. ಅದರಂತೆ 8ನೇ ವೇತನ ಆಯೋಗ 2026ರಿಂದ ಸ್ಟಾರ್ಟ್ ಆಗ್ಬೇಕು. ಅದರ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನ ನಾವು ರಚನೆ ಮಾಡ್ಲಿಕ್ಕೆ PM ಆದಂತ ನರೇಂದ್ರ ಮೋದಿ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಒಬ್ಬ ಅಧ್ಯಕ್ಷರನ್ನ ಒಳಗೊಂಡಂತೆ 2 ಸದಸ್ಯರನ್ನ ನೇಮಕ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಇವತ್ತಿನ ಏನು ಕ್ಯಾಬಿನೆಟ್ ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇದರಿಂದ 8ನೇ ವೇತನ ಆಯೋಗದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು? ಕೇವಲ ಒಂದು ಪೇ ಕಮಿಷನ್ ಅಂತಂದ್ರೆ ಕೇವಲ ಸ್ಯಾಲರಿಯಲ್ಲಿ ಮಾತ್ರ ಅಥವಾ ಬೇಸಿಕ್ ಪೇ ಅಲ್ಲಿ ಮಾತ್ರ ಹೆಚ್ಚು ಆಗುವುದಲ್ಲ. ಅವರು ನಮ್ಮ ಏನ HR ಇರ್ತದಿಲ್ಲ ಅದರಲ್ಲಿ ತಿದ್ದುಪಡಿಯನ್ನ ತರಬಹುದು, ಅಥವಾ ನಮ್ಮ ಅಲೌನ್ಸ್ ಗಳಲ್ಲಿ ಅದರಲ್ಲಿ ತಿದ್ದುಪಡಿಗಳನ್ನ ತರಬಹುದು. ಒಂದು ಹೆಚ್ಚಿಗೂ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ನೀವು 6ನೇ ವೇತನ ಆಯೋಗಕ್ಕೂ ಮತ್ತು 7ನೇ ವೇತನ ಆಯೋಗಕ್ಕೂ ಒಂದು ಸಾಮ್ಯತೆಯನ್ನ ಮಾಡಿ ನೋಡಿದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಅದನ್ನೆಲ್ಲ ನಾವು ಚರ್ಚೆ ಮಾಡೋಣ. ಏನಂತಂದ್ರೆ ಏನಾದ್ರೂ ಅಲೌನ್ಸ್ ಗಳಲ್ಲಿ ಚೇಂಜ್ ತರ್ತಾರ ಅಥವಾ ಬೇಸಿಕ್ ಪೇ ಎಷ್ಟು ಆಗ್ಬೋದು? ಈಗ ನಮ್ಗ 7th ಪೇ ಪ್ರಕಾರ 18,000 ಬೇಸಿಕ್ ಪೇ ಇದೆ. 8th ಪೇ ಪ್ರಕಾರ ಇದು ಎಷ್ಟು ಆಗ್ಬೋದು? ಆಮೇಲೆ HRA ಏನ್ ಜಾಸ್ತಿ ಮಾಡ್ತಾರ ಅಥವಾ ರಿಸ್ಕ್ ಅಲೌನ್ಸ್ ಏನಾದ್ರೂ ಜಾಸ್ತಿ ಮಾಡ್ತಾರ? ಹೀಗೆ ನಮ್ಮ ಕೇಂದ್ರ ಸರ್ಕಾರ ನೌಕರರ ಪಡೆದುಕೊಳ್ಳುವಂತ ಏನು ಸವಲತ್ತುಗಳಿದಾವಲ್ಲ, ಈ ಸವಲತ್ತುಗಳಲ್ಲಿ ಮತ್ತೇನಾದ್ರೂ ಆಡ್ ಮಾಡ್ತಾರ ಅಥವಾ ಮತ್ತೇನಾದ್ರೂ ಮರ್ಜ್ ಮಾಡ್ತಾರ? ಹೀಗೆ 10 ಹಲವಾರು ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಒಂದು ನಾಲೆಜಬಲ್ ವಿಡಿಯೋ ಇವತ್ತಿನ ವಿಡಿಯೋ ಆಗಿರ್ತದೆ ಸ್ನೇಹಿತರೆ. ಇದನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ, ಮತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಈ ನಾನು ವಿಡಿಯೋನ ನನ್ನ ಚಾನಲ್ ಇದೇ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನಂತ ಮರಿಬೇಡಿ ಸ್ನೇಹಿತರೆ. ಹಾಗಾದ್ರೆ ನಾವು ಮೊದಲಿಗೆ ಏನಪ್ಪಾ ಪೇ ಕಮಿಷನ್ ಅಂತಂದ್ರೆ, ಯಾಕಪ್ಪ ಭಾರತದಲ್ಲಿ ಪೇ ಕಮಿಷನ್ ಅನ್ನ ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ನಾವು ನೋಡೋದಾತಂದ್ರೆ, ಪ್ರತಿ 10 ವರ್ಷಗಳಿಗೊಮ್ಮೆ ಒಂದು ಪೇ ಕಮಿಷನ್ ಅನ್ನ ತರ್ತಾರೆ. ಯಾಕಪ್ಪ ಪೇ ಕಮಿಷನ್ ಅನ್ನ ತರ್ತಾರೆ ಅಂದ್ರೆ, ಇವತ್ತಿನ ಕಾಲಮಾನದಲ್ಲಿ ದಿನದಿಂದ ದಿನಕ್ಕೆ ಏನಾಯ್ತಂದ್ರೆ ವರ್ಷದಿಂದ ವರ್ಷಕ್ಕೆ ಇನ್ಫ್ಲೇಷನ್ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ. ಇನ್ಫ್ಲೇಷನ್ ಮಟ್ಟ ಹೆಚ್ಚಾಗ್ತದೆ ಅಂತಂದ್ರೆ ಹಣ ತನ್ನ ಕೊಂಡುಕೊಳ್ಳುವ ಗುಣವನ್ನ ಅಥವಾ ಮೌಲ್ಯವನ್ನ ಕಳೆದುಕೊಳ್ಳುತ್ತಾ ಹೋಗ್ತದೆ. ಈಗ ಉದಾಹರಣೆಗೆ ನೀವು ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ನೀವು ಒಂದು 10 ವರ್ಷದ ಮುಂಚೆ ನೀವು ಮಾರ್ಕೆಟ್ ಅಲ್ಲಿ 100 ರೂಪಾಯಿ ತಗೊಂಡ್ ಹೋಗಿದ್ರಿ ಅಂತಂದ್ರೆ ಎಷ್ಟೋ ಸಾಮಾನುಗಳನ್ನ ತರಬಹುದಾಗಿತ್ತು. ಆದ್ರೆ ಇವತ್ತಿನ ಮಟ್ಟಕ್ಕೆ ನೀವು 100 ರೂಪಾಯಿ ತಗೊಂಡ್ ಮಾರ್ಕೆಟ್ ನಲ್ಲಿ ಹೋದ್ರೆ 1-2 ಸಾಮಾನುಗಳನ್ನ ಮಾತ್ರ ತರ್ಲಿಕ್ಕೆ ಆಗ್ತದೆ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಇನ್ಫ್ಲೇಷನ್ ಅಂತ ಕರಿತೀವಿ, ಅಥವಾ ಹಣ ತನ್ನ ಕೊಂಡುಕೊಳ್ಳುವ ಮೊತ್ತವನ್ನ ಮೌಲ್ಯವನ್ನ ಕಡಿಮೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಸೂಚಿಸ್ತದೆ. ಇದರಂತೆ ಪ್ರತಿ 10 ವರ್ಷಗಳಿಗೊಮ್ಮೆ ಈ ಇನ್ಫ್ಲೇಷನ್ಗೆ ತಕ್ಕಂತೆ ಅವರ ಆರ್ಥಿಕ ಮಟ್ಟವನ್ನ ಸರಿದೂಗಿಸಲು ಕೇಂದ್ರ ಸರ್ಕಾರ ಏನ್ ಮಾಡ್ತಂದ್ರೆ, ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ತನ್ನ ನೌಕರರಿಗೆ ಪೇ ಕಮಿಷನ್ ಅನ್ನ ಕೊಡ್ತತೆ. ಅಂದ್ರೆ ಸ್ಯಾಲರಿಯನ್ನ ಜಾಸ್ತಿ ಮಾಡೋದ್ರ ಮೂಲಕ ಅಥವಾ ಅವತ್ತಿನ ಮಟ್ಟಕ್ಕೆ ಅವರ ಸ್ಯಾಲರಿಯನ್ನ ಮ್ಯಾಚ್ ಮಾಡೋದ್ರ ಮೂಲಕ ಇನ್ಫ್ಲೇಷನ್ಗೆ ಏನಾಗಿರ್ಬೋದು, ಇನ್ಫ್ಲೇಷನ್ ಇಂದ ಕೆಳಗೆ ಅವ್ರು ಉಳಿಬಾರ್ದು ಅಂತಕ್ಕಂಥದ್ದನ್ನು ಒಂದು ಪೇ ಕಮಿಷನ್ ಅನ್ನ ತರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಪೇ ಕಮಿಷನ್ 10 ವರ್ಷಕ್ಕೊಮ್ಮೆ ರಚನೆಯಾಗಿ ಮತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹ ಇದನ್ನ ಪಾಲಿಸ್ಕೊಂಡು ಬರ್ತಾ ಇರ್ತವೆ. ಹಾಗಾದ್ರೆ ಮೊದಲನೇ ಪೇ ಕಮಿಷನ್ ಭಾರತದಲ್ಲಿ ಯಾವಾಗ ಜಾರಿ ಬಂದಿತ್ತಪ್ಪ? ನೀವು ಅದನ್ನ ನೋಡೋದಾತಂದ್ರೆ, ಮೊದಲನೇ ವೇತನ ಆಯೋಗ ಈಗ ನಾವು ನೋಡ್ಕೋಬಹುದು. ಇಲ್ಲಿಯವರೆಗೆ 2016ರವರೆಗೆ ಒಟ್ಟು ಭಾರತದಲ್ಲಿ 7 ವೇತನ ಆಯೋಗಗಳು ಆಗಿ ಹೋಗಿದಾವೆ. ಅಂದ್ರೆ ಮೊದಲನೇ ವೇತನ ಆಯೋಗ ಎಷ್ಟರಲ್ಲಿ ಆಗಿತ್ತು? 1947ರ ಮೇ ತಿಂಗಳಲ್ಲಿ ಏನಾಗಿತ್ತಂದ್ರೆ, ಸ್ವತಂತ್ರ ಬರುವುದಕ್ಕಿಂತ ಮುಂಚೆ 1 ತಿಂಗಳು ಏನಾಗಿತ್ತಂತಂದ್ರೆ ಮಧ್ಯಂತರ ಸರ್ಕಾರಕ್ಕೆ ಮೊದಲನೇ ವೇತನ ಆಯೋಗದ ಸಮಿತಿಯ ಮುಂದೆ ರಚನೆಯನ್ನ ಕೊಟ್ಟಿದ್ರು. ಅವತ್ತಿನ ಚೇರ್ಮನ್ ಯಾರಾಗಿದ್ರು ಅಂತಂದ್ರೆ
ಶ್ರೀನಿವಾಸ್ ವರದಾಚಾರ್ಯ ಅಂತಕ್ಕಂಥದ್ದನ್ನ ಏನಾಗಿದ್ರು ಅಂತಂದ್ರೆ ಚೇರ್ಮನ್ ಆಗಿದ್ರು. 9 ಜನ ಸದಸ್ಯರನ್ನ ಒಳಗೊಂಡಂತ ಅವಾಗ ಒಂದು ಸಮಿತಿ ರಚನೆ ಆಗಿತ್ತು. ಅದರ ಏನೇನು ಕೆಲವೊಂದು ತಿದ್ದುಪಡಿಗಳನ್ನ ಅವತ್ತನ್ನ ಕೊಟ್ಟಿದ್ರು. ಈಗಂದ್ರೆ ನಮ್ಮ ಸ್ವತಂತ್ರ ಭಾರತದಿಂದ ಮೊದಲನೇ ವೇತನ ಆಯೋಗದಿಂದ ಹಿಡ್ಕೊಂಡು 2016 ಒಟ್ಟು 7 ವೇತನ ಆಯೋಗಗಳು ಜಾರಿ ಆಗಿದ್ದಾವೆ. ಈಗ ಘೋಷಣೆ ಆಗಿರುವುದು 8ನೇ ವೇತನ ಆಯೋಗ. ಹಾಗಾದ್ರೆ ಇನ್ನುಳಿದ ವೇತನ ಆಯೋಗಗಳು ಯಾವುವು ಇಲ್ಲಿ ನೋಡ್ಬೋದು ನೀವು. 4ನೇ ವೇತನ ಆಯೋಗ ಯಾವಾಗ ಜಾರಿ ಆಯ್ತಪ್ಪ? 1986 ಆಯ್ತು. 5ನೇ ವೇತನ ಆಯೋಗ 96 ಜಾರಿ ಆಯ್ತು. 6ನೇ ವೇತನ ಆಯೋಗ 8 ಆಯ್ತು 2006. 7ನೇ ವೇತನ ಆಯೋಗ ಯಾವಾಗ ಜಾರಿ ಆಯ್ತು? 2016 ಜಾರಿ ಆಯ್ತು. ಹಾಗಾದ್ರೆ ಇವಾಗ ಘೋಷಣೆ ಮಾಡಿದ್ದು ಯಾವ್ದಂತಂದ್ರೆ 8ನೇ ವೇತನ ಆಯೋಗ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಇಷ್ಟೆಲ್ಲ ಮಾಹಿತಿಯನ್ನ ನಾವು ತಿಳ್ಕೊಂಡ್ವಿ. ಇನ್ನು 7ನೇ ವೇತನ ಆಯೋಗದಲ್ಲಿ ಏನೆಲ್ಲ ತಿದ್ದುಪಡಿಗಳನ್ನ ತಂದ್ರು? ಯಾಕಂದ್ರೆ ಇಷ್ಟೊಂದು ವೇತನ ಆಯೋಗಗಳಲ್ಲಿ ನೌಕರರಿಗೆ ಒಂದು ದೊಡ್ಡದಾದಂತ ಸವಲತ್ತನ್ನ ತಂದು ಕೊಟ್ಟಂತ ವೇತನ ಆಯೋಗ ಯಾವ್ದಂತಂದ್ರೆ 7ನೇ ವೇತನ ಆಯೋಗ. 7ನೇ ವೇತನ ಆಯೋಗದಲ್ಲಿ ಏನೆಲ್ಲ ಬದಲಾವಣೆ ತಂದ್ರು ಅದನ್ನ ನಾವು ತಿಳ್ಕೊಂಡು ಅಂತಂದ್ರೆ 8ನೇ ವೇತನ ಆಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಬಹುದು ಅಂತಕ್ಕಂಥದ್ದು ನಮಗೊಂದು ಅಂದಾಜ್ ಸಿಗ್ತೈತೆ. ಆದ್ರಿಂದ 7ನೇ ವೇತನ ಆಯೋಗಕ್ಕೂ ಮತ್ತು 8ನೇ ವೇತನ ಆಯೋಗಕ್ಕೂ ಏನಾದ್ರೂ ಸಾಮ್ಯತೆ ಇರ್ಬೋದಾ ಅಂತಕ್ಕಂಥದ್ದನ್ನ ನೋಡೋಣ ಸ್ನೇಹಿತರೆ. 2014 ರಚನೆಯಾಗಿ 2016 ಜಾರಿ ಆದಂತ 7ನೇ ವೇತನ ಆಯೋಗದಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆಗಳನ್ನ 2016 ತಂದಿದ್ರ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಯಾಕಪ್ಪ ಅಂತಂದ್ರೆ ಇವಾಗ ಅದರ ಚರ್ಚೆ ಯಾಕಂತಂದ್ರೆ ನಾವು ಅದರಲ್ಲಿ 6ನೇ ವೇತನ ಆಯೋಗದಿಂದ 7ನೇ ವೇತನ ಬದಲಾಗುವಾಗ ಏನೆಲ್ಲ ತಿದ್ದುಪಡಿಗಳನ್ನ ತಂದಿದ್ರು ಅಥವಾ ಏನೆಲ್ಲ ಬದಲಾವಣೆಗಳನ್ನ ತಂದಿದ್ರ ಅಂತ ನಾವು ನೋಡಿದ್ರೆ ಅದನ್ನ ನೋಡೋದ್ರಿಂದ ಏನಾಗ್ತಂದ್ರೆ ಇವತ್ತಿನ ಜಾರಿ ಆಗ್ತಿರೋ 8ನೇ ವೇತನ ಆಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಒಂದು ಅಂದಾಜು ನಮಗ್ ಸಿಗ್ತದೆ. ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಬದಲಾವಣೆಗಳು ಆದವು ಅಂತಕ್ಕಂಥದ್ದನ್ನ ನಾವು ನೋಡೋಣ ಸ್ನೇಹಿತರೆ. ಇಲ್ಲಿ ನಾವು ಮೊದಲನೇದಾಗಿ ನೋಡ್ಬೋದು ವೇತನದ ಮೇಲ್ದರ್ಜೆ. ಇಲ್ಲಿ ನಾವು ನೋಡ್ಬೋದು ಮೊದಲನೇದಾಗಿ 7ನೇ ವೇತನ ಆಯೋಗದಲ್ಲಿ ಆದಂತ ಪ್ರಮುಖವಾದ ಬದಲಾವಣೆಗಳು ಏನೆಲ್ಲ ಪ್ರಮುಖವಾದ ಬದಲಾವಣೆಗಳು ಆದವು? ಮೊದಲನೇದು ವೇತನದ ಮೇಲ್ದರ್ಜೆ ಆಯ್ತಂತ ಹೇಳ್ತಾರೆ. ಅಂದ್ರೆ 7,000ದಿಂದ 18,000ಗೆ ನಿಮ್ಮ ಮೂಲ ವೇತನವನ್ನ ಹೆಚ್ಚಿಗೆ ಮಾಡಿದ್ರು. ಅಂದ್ರೆ ಮೂಲ 6ನೇ ವೇತನದ ಆಯೋಗದ ಪ್ರಕಾರ ನಿಮ್ಮ ಮೂಲ ವೇತನ ಎಷ್ಟು ಇರ್ತಂದ್ರೆ 7,000 ಇತ್ತು. ಅದನ್ನ 18,000ಗೆ ಮೂಲ ವೇತನವನ್ನ ಹೆಚ್ಚಿಗೆ ಮಾಡಿದ್ರು. ಇನ್ನ ಅತಿ ಹೆಚ್ಚಿನ ಸ್ಯಾಲರಿ ಪಡೆದಿರ್ತಕ್ಕಂಥದ್ದು ಎಷ್ಟಿತ್ತಂದ್ರೆ 56,000ದಿಂದ 2,25,000ಗೆ ಸ್ಯಾಲರಿಯನ್ನ ಹೆಚ್ಚು ಮಾಡಿದ್ರು. ಇದು ಒಂದು ಪ್ರಮುಖವಾದ ಬದಲಾವಣೆ. ಎಲ್ಲರ ಕಣ್ಣಿಗೆ ಕಾಣುವಂತದ್ದು ಏನಂತಂದ್ರೆ ಸ್ಯಾಲರಿ ಹೆಚ್ಚಾಯ್ತಪ್ಪ. 7,000ದಿಂದ 18,000ಗೆ ಮೂಲ ವೇತನ ಹೆಚ್ಚಾಯ್ತು. ಇದು ಯಾವ ಆಧಾರ ಮೇಲೆ ಆಗ್ತದೆ? ಫಿಟ್ಮೆಂಟ್ಗಳ ಮೇಲೆ. ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಕರೀತಾರೆ. ನಿಮ್ಮ ಮೂಲ ವೇತನ ಯಾವುದ ಆಧಾರ ಮೇಲೆ ಹೆಚ್ಚಾಗ್ತದೆ? ಕೇಂದ್ರ ಸರ್ಕಾರ ನಿಗದಿಪಡಿಸುವ ಫಿಟ್ಮೆಂಟ್ ಮೇಲೆ. ಅವರು 8% ಫಿಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಈಗ ಒಂದು ಏನು ಸಮಿತಿ ರಚನೆ ಆಗಿರ್ತದಲ್ಲ ಆ ಸಮಿತಿ ಒಂದು ಶಿಫಾರಸನ್ನ ಮಾಡುತ್ತೆ. 8% ಫಿಟ್ಮೆಂಟ್ ಅನ್ನ ಇವ್ರು ಕೊಡ್ಬೇಕಂತ ಹೇಳಿ ಆ ಸರ್ಕಾರ ಅದನ್ನ ಒಪ್ಪಬಹುದು ಅಥವಾ ಅದಕ್ಕೆ ಅಷ್ಟೇ ಕೊಡ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಸಹ ಮಾಡಬಹುದು. ಅವಾಗ 7ನೇ ವೇತನ ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ರು ಅಂತಂದ್ರೆ 2.57 ಪಟ್ಟು ಫಿಟ್ಮೆಂಟ್ ಅನ್ನ ಕೊಟ್ಟಿದ್ರು. ಏನಪ್ಪಾ ಫಿಟ್ಮೆಂಟ್ ಅಂತಂದ್ರೆ ಈ ನಿರ್ಧರಿಸುವಂತ ಫಿಟ್ಮೆಂಟ್ ಗೆ 5.57ಕ್ಕೆ ಅವಾಗಿನ ಮೂಲ ವೇತನ ಅಂದ್ರೆ 7,000 ಮೂಲ ವೇತನವನ್ನ ಗುಣಾಕಾರ ಮಾಡಿದ್ರೆ 18,000 ಬರ್ತದೆ. ಅಂದ್ರೆ ಈಗಿರುವ ಮೂಲ ವೇತನವನ್ನ ನಿಗದಿಪಡಿಸುವ ಫಿಟ್ಮೆಂಟ್ ಗೆ ಗುಣಾಕಾರ ಮಾಡೋದ್ರ ಮೂಲಕ ಒಂದು ಮೂಲ ವೇತನವನ್ನ ಕಂಡಿಡ್ಬೋದು. ಅಂದ್ರೆ ಅಷ್ಟು ಪಟ್ಟು ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನು ಒಂದು ಸಿಂಪಲ್ ಆಗಿ ಹೇಳ್ಬೋದು. ಇನ್ನಪ್ಪ ಮತ್ತೇನ್ ದೊಡ್ಡ ಬದಲಾವಣೆ ಆಯ್ತಂದ್ರೆ ವಾರ್ಷಿಕವಾಗಿ 3% ನಿಮ್ಮ ಸ್ಯಾಲರಿ ಹೆಚ್ಚಾಗ್ಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡ್ರ ಯಾವಾಗ 7ನೇ ವೇತನ ಆಯೋಗದಲ್ಲಿ. ಕೇವಲ ವೇತನ ಆಯೋಗ ಅಂದ್ರೆ ಬರೀ ಬೇಸಿಕ್ ಪೇಟ ಹೆಚ್ಚಾಗುದಿಲ್ಲ. ಇನ್ನೊಂದ್ಸಲ ಗಮನಿಸ್ಕೊಡ್ರಿ, ಪ್ರತಿಯೊಂದು ಹೆಚ್ಚಾಗ್ತವೆ. ನಮ್ಮ ಸ್ಯಾಲರಿಯಲ್ಲಿರುವಂತ ಎಲ್ಲ ಅಲೋನ್ಸ್ಗಳು ಅಥವಾ ನಮ್ಮ ಗ್ರೇಡ್ ಪೇ ಸಿಸ್ಟಮ್ ಆಗಿರ್ಬೋದು, ಪ್ರಮೋಷನ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದ್ರ ಮೇಲೂ ಏನ್ ಮಾಡ್ತಾರೆ ಕಣ್ಣಾಡಿಸ್ತಾರೆ. ಪ್ರತಿಯೊಂದು ಬದಲಾವಣೆ ಆಗುವಂತ ಚಾನ್ಸಸ್ ಇರ್ತದೆ. ಏನಪ್ಪಾ ಅಂತಂದ್ರೆ 7ನೇ ವೇತನ ಆಯೋಗದಲ್ಲಿ ಏನೆಲ್ಲ ಚೇಂಜ್ ಆಯ್ತು ಅಂದ್ರೆ HR ಚೇಂಜ್ ಆಯ್ತು. ನೀವು ನೋಡ್ಬೋದು ಮೊದಲಿಗೆ 30, 20, 10 ಇತ್ತು 6ನೇ ವೇತನ ಆಯೋಗದಲ್ಲಿ. ಮೆಟ್ರೋ ನಗರಗಳಿಗೆ 30 ಇತ್ತು, ಅರೆ ನಗರಗಳಿಗೆ 20 ಇತ್ತು, ಗ್ರಾಮೀಣ ಪ್ರದೇಶಗಳಿಗೆ 10 ಇತ್ತು. ಅದನ್ನ 7ನೇ ವೇತನ ಆಯೋಗದಲ್ಲಿ ಏನ್ ಮಾಡಿದ್ರು 24, 16, 8. ಹಾಗಾದ್ರೆ ಕಡಿಮೆ ಆಯ್ತಂತ ನೀವು ಅನ್ಬೋದು. ಆದ್ರೆ ಈ ತರ ಒಂದು ಉಪಯೋಗ ಏನಂತಂದ್ರೆ ಯಾವಾಗ DA 50% ತಲುಪ್ತದಲ್ಲ ಅವಾಗ ಇವೆಲ್ಲವೂ ಹೆಚ್ಚಾಗ್ತಾವ ಅಂತಕ್ಕಂಥದ್ರ ಒಂದ ರೂಲ್ಸ್ ಹಾಕಿದ್ರು. ಆದ್ರಿಂದ ಇದು ಅನುಕೂಲನೇ ಆಯ್ತು. ಯಾಕಂದ್ರೆ ಈಗ ರೀಸೆಂಟ್ ಆಗಿ ನಾವು
50% ನಮ್ ಡಿ ಎ ರೀಚ್ ಆಯ್ತು, ಅವಾಗ ನಮ್ ಎಲ್ಲಾ ಅಲೌನ್ಸ್ ಗಳು ಹೆಚ್ಚಾದನ್ನ ನೀವು ನೋಡ್ಬೋದು. ಇನ್ನು ಮತ್ತೆ ಬೇರೆ ಆದಂತ ಏನಂತಂದ್ರೆ ಮಹಿಳಾ ನೌಕರರಿಗೆ ರಜೆಯ ಸೌಲಭ್ಯವನ್ನ ಕೊಡ್ತರು. ಅಂದ್ರೆ ಅವ್ರಿಗೆ ಏನ ಮೆಟರ್ನಿಟಿ ಲೀವ್ ಅನ್ನ ಕೊಡ್ತಾರಲ್ಲ, ಅದು ಮೊದಲು ಕೇವಲ 12 ವಾರಗಳಿಗೆ ಅಷ್ಟೇ ಮೀಸಲಾಗಿತ್ತು. ಯಾವಾಗ 6ನೇ ವೇತನ ಆಯೋಗದ ಪ್ರಕಾರ. ಯಾವಾಗ 7ನೇ ವೇತನ ಆಯೋಗ ಜಾರಿ ಆಯ್ತು, ಅವಾಗ 12 ವಾರಗಳಿಂದ 26 ವಾರಗಳಿಗೆ ಏನಾತಂದ್ರ ಅವರು ಆ ಮಹಿಳಾ ಏನ್ ನೌಕರರಿದ್ದಲ್ಲ ಅವ್ರ ಮೆಟರ್ನಿಟಿ ಲೀವ್ ಅದು ಏನಾತಂದ್ರೆ ವಿಸ್ತರಣೆ ಮಾಡಿದ್ರು. ಇನ್ನ ದೀರ್ಘಕಾಲಿಕ ಲಾಭ ಅಂದ್ರೆ ಡಿಎ ಅಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿದ್ರು. ಇನ್ನ ಮುಂದೆ ಇನ್ನೊಂದು ಬದಲಾವಣೆ ನೋಡ್ದ ಅಂತಂದ್ರೆ ವಸತಿ, ಯಾವಾಗಲೇ ಹೇಳಿದೆ, ಇನ್ನ ಡಿಎ ಅಲ್ಲಿ 50% ಹೆಚ್ಚಾದಾಗ ಎಲ್ಲಾ ಅಲೌನ್ಸ್ ಗಳು ಹೆಚ್ಚಾಗ್ಬೇಕಂತಕ್ಕಂಥ ಪದ್ಧತಿಯನ್ನ ಹಾಕಿದ್ರು ಮತ್ತು ನಿರಂತರವಾಗಿ ಡಿಎ ಪರಿಷ್ಕರಣೆ ನಡೀತಾ ಇರ್ಬೇಕಂತದನ್ನ ಹೇಳಿದ್ರು. ಇನ್ನು ಪಿಂಚಣಿ ಪರಿಷ್ಕರಣೆ ಅಂದ್ರೆ ಅವಾಗ 7ನೇ ವೇತನ ಆಯೋಗ ಪಡೆದ್ರಿಂದ ಎಷ್ಟೋ ಜನ ಪಿಂಚಣಿದಾರರಿಗೂ ಸಹ ಏನಾತಂತಂದ್ರೆ ಅನುಕೂಲಗಳು ಆದವು. ಸ್ನೇಹಿತರೆ, ನಾನ್ ಇವಾಗ ಒಂದು ಪಟ್ಟಿ ಮಾಡಿದಕ್ಕಂಥದ್ದು ಒಂದು ಪ್ರಮುಖವಾದಂತ ಬದಲಾವಣೆಗಳಷ್ಟೇ. ಇದನ್ನ ಬಿಟ್ಟು ಅನೇಕ ಬದಲಾವಣೆಗಳು 7ನೇ ವೇತನ ಆಯೋಗದಲ್ಲಿ ಆಗಿದಾವೆ. ಅದನ್ನ ನೀವು ಹೋಗಿ 7ನೇ ವೇತನ ಆಯೋಗದಲ್ಲಿ ಆದಂತ ಬದಲಾವಣೆಗಳಂತ ನೀವು ಎಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಸಿಗ್ತದೆ. ಅದನ್ನ ನೋಡಿ ನೀವು ಸ್ಟಡಿ ಮಾಡಬಹುದು. ಹಾಗಾದ್ರೆ ಇದರ ಆಧಾರದ ಮೇಲೆ 8ನೇ ವೇತನ ಆಯೋಗದಲ್ಲಿ ಏನೆಲ್ಲಾ ಬದಲಾವಣೆಗಳನ್ನ ತರಬಹುದು ಅಂತಕ್ಕಂಥದ್ದನ್ನ ಒಂದು ಮುಂದಿನ ಪಟ್ಟಿಯಲ್ಲಿ ನೋಡೋಣ. ಹಾಗಾದ್ರೆ ಏನೆಲ್ಲ ಅವ್ರು ತರಬಹುದು, ಏನೆಲ್ಲ ತರಬೇಕು ಮತ್ತು ಏನೆಲ್ಲ ತರಬಹುದು ಅಂತಕ್ಕಂಥದ್ದನ್ನ ನೋಡೋಣ ಸ್ನೇಹಿತರೆ. 2026ರಲ್ಲಿ ಜಾರಿಗೆ ಬರುವಂತ 8ನೇ ವೇತನ ಆಯೋಗದಲ್ಲಿ ಏನೆಲ್ಲಾ ಬದಲಾವಣೆಗಳು ಇರ್ಲಿವೆ ಅಂತಕ್ಕಂಥದ್ದನ್ನ ನಾವು ಇವಾಗ ನೋಡೋಣ. ಇಲ್ಲಿ ನೋಡ್ಬೋದು. ಹಾಗಾದ್ರೆ ಎಷ್ಟು % ಫಿಟ್ಮೆಂಟ್ ಅನ್ನ ಕೊಡ್ತಾರೆ, ಯಾಕಂದ್ರೆ ಎಲ್ಲವೂ ಡಿಪೆಂಡ್ ಆಗಿರುವುದು ಅವು ಎಷ್ಟು % ಫಿಟ್ಮೆಂಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಏನಾಗಿರ್ತದೆ ಅಂದ್ರೆ ನಮ್ಮ ಎಲ್ಲಾ ಸ್ಯಾಲರಿಗಳು ಡಿಪೆಂಡ್ ಆಗಿರ್ತವೆ. ಅಂದ್ರೆ ಎಷ್ಟು % ಸ್ಯಾಲರಿ ಹೈಕ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸುವ ಫಿಟ್ಮೆಂಟ್ ಆಧಾರದ ಮೇಲೆ ಅಂತ ನಾವಾಗಲೇ ಹೇಳಿದೆ. ಹಾಗಾದ್ರೆ ಇಲ್ಲಿ JCM ನ ಕಾರ್ಯದರ್ಶಿ ಆಗಿರುವಂತ ಶಿವಗೋಪಾಲ್ ಮಿಶ್ರಾ ಅವರು ಏನ್ ಹೇಳ್ತಾರೆ ಅಂತಂದ್ರೆ 2.86 ಫಿಟ್ಮೆಂಟ್ ಅನ್ನ ಕೊಡ್ರಿ ಅಂತೇಳಿ ಆಗ್ರಹವನ್ನ ಮಾಡ್ತಾರೆ. ಏನು JCM ನ ಕಾರ್ಯದರ್ಶಿ ಆಗಿರುವಂತ ಶಿವಗೋಪಾಲ್ ಮಿಶ್ರಾ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ 2.86% ಏನಂತಂದ್ರೆ ಆ ಫಿಟ್ಮೆಂಟ್ ಅನ್ನ ಕೊಡ್ರಿ ಅಂತ ಹೇಳ್ತಾರೆ. ನೀವು ನೋಡ್ಬೋದು ಇಲ್ಲಿ 7ನೇ ವೇತನ ಆಯೋಗದಲ್ಲಿ ಇದನ್ನ 2.57 ಫಿಟ್ಮೆಂಟ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಇವಾಗ ಏನ್ ಹೇಳ್ತಾರೆ ಅಂದ್ರೆ ಆಗ್ರಹ ಏನಿದೆ ಅಂತಂದ್ರೆ 2.86% ಏನಂತಂದ್ರೆ ಫಿಟ್ಮೆಂಟ್ ಅನ್ನ ಕೊಡ್ರಿ ಅಂತ ಹೇಳಿ ಶಿವಗೋಪಾಲ್ ಮಿಶ್ರಾ ಅವರು ಏನ್ ಮಾಡ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದರ ಪ್ರಕಾರ 2.86% ಒಂದ್ ವೇಳೆ ಕೇಂದ್ರ ಸರ್ಕಾರ ನಿಗದಿ ಪಡಿಸಿದ್ದೇ ಆತಂತಂದ್ರೆ 18,000ದಿಂದ ನಮ್ಮ ವೇತನ ಎಷ್ಟ್ ಆಗ್ಬೋದು ಅಂದ್ರೆ 51,480 ರೂಪಾಯಿ ಏನಾಗ್ಬೋದು ಹೆಚ್ಚಿಗೆ ಆಗ್ಬೋದು. ಅಂದ್ರೆ ನಮ್ಮ ಕನಿಷ್ಠ ವೇತನ ಎಷ್ಟೈತಂದ್ರೆ 18,000 ಏನಿದೆಯಲ್ಲ ಇದು 51,480 ರೂಪಾಯಿಗೆ ಹೆಚ್ಚಿಗೆ ಆಗ್ಬೋದು. ಯಾವಾಗ ಕೇಂದ್ರ ಸರ್ಕಾರ ಒಂದ್ ವೇಳೆ ಫಿಟ್ಮೆಂಟ್ ಅನ್ನ 2.86 ಗೆ ನಿಗದಿ ಪಡಿಸ್ತಂತಂದ್ರೆ ನೀವು ಇಲ್ಲೆಲ್ಲ ಈಗ ವಾಟ್ಸ್ಆಪ್ ಗಳಲ್ಲಿ ಇದೆಲ್ಲ ಹರಿದಾಡ್ತಾ ಇದೆಯಲ್ಲ, ಇಲ್ಲಿ ನೋಡ್ಬೋದು ನೀವೆಲ್ಲ ಇದರಲ್ಲಿ ಏನ್ ಹೇಳಿದಾರೆ 7th ಪೇ ಅಲ್ಲಿ 18,000 8th ಪೇ ಅಲ್ಲಿ 41,000 ಆಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ 51,000 ಅಂತ ಹೇಳ್ತಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಫಿಟ್ಮೆಂಟ್ 2.86 ಹಿಡಿದು ಲೆಕ್ಕ ಮಾಡಿದೆ. ಇದರಲ್ಲಿ ಏನಂತಂದ್ರೆ ಫಿಟ್ಮೆಂಟ್ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ ನೋಡ್ರಿ 2.28 ಫಿಟ್ಮೆಂಟ್ ಅನ್ನ ಒಂದ್ ವೇಳೆ ಕೇಂದ್ರ ಸರ್ಕಾರ ಇಷ್ಟಕ್ಕೆ ಕಡಿಮೆ ಮಾಡ್ತಂತಂದ್ರೆ ಈ ಬೇಸಿಕ್ ಪೇ ಅಪ್ಲೈ ಆಗುತ್ತೆ. ನೀವೆಲ್ಲಾ ವಾಟ್ಸ್ಆಪ್ ಗಳಲ್ಲಿ ಇದೀಗಾಗಲೇ ನೀವೆಲ್ಲರೂ ನೋಡಿರ್ತೀರಿ. ಇದನ್ನ ನೀವು ಒಂದ್ಸಲ ನಿಮ್ ಪೇಮೆಂಟ್ ಅನ್ನ ಎಷ್ಟು ಬರ್ತದೆ ಅಂತ ಕ್ಯಾಲ್ಕುಲೇಷನ್ ಸಹ ಮಾಡ್ಕೊಂಡಿರ್ತೀರ. ಆದ್ರೆ ಇದು ಯಾವ ಆಧಾರದ ಮೇಲೆ ಅಂತಂದ್ರೆ ಫಿಟ್ಮೆಂಟ್ 2.28% ಕೇಂದ್ರ ಸರ್ಕಾರ ಒಂದ್ ವೇಳೆ ನಿಗದಿಪಡಿಸಿದ್ರೆ, ಆದ್ರೆ ಒಂದ್ ವೇಳೆ ಎಲ್ಲಾ ಸಂಘಟನೆಗಳು ಆಗ್ರಹದಂತೆ 2.86 ಫಿಟ್ಮೆಂಟ್ ಏನಾದ್ರೂ ಕೇಂದ್ರ ಸರ್ಕಾರ ನಿಗದಿ ಪಡಿಸಿದ್ದೇ ಆತಂತಂದ್ರೆ ನಮ್ಮ ವೇತನ ಏನಿರ್ತಂದ್ರೆ 51,480 ಮೂಲ ವೇತನ ಆಗಿರ್ತದೆ. ಹಾಗಾದ್ರೆ ಇದರ ಪ್ರಕಾರ ನಿಮ್ಮ ಇದು 18,000 ಆಯ್ತು, ನಿಮ್ಮ ಬೇಸಿಕ್ ಪೇ ಹೆಚ್ಚಿಗೆ ಇದೆಪ್ಪ. ಅದ ನಾವು ಯಾವ ರೀತಿ ಲೆಕ್ಕ ಮಾಡೋದಂತಂದ್ರೆ ನಿಮ್ಮ ಏನಿಲ್ಲಪ್ಪ, ನಿಮ್ಮ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಅಲ್ಲೇ ನೀವ್ ಏನ್ ಮಾಡಬಹುದು ಅಂತಂದ್ರೆ ಕ್ಯಾಲ್ಕುಲೇಟರ್ ತೆಗಿರಿ, 1 ನಿಮಿಷ ತೆಗೆದು ಮಾಡಿ ತೋರಿಸ್ತೀನಿ. ನಿಮ್ ಕ್ಯಾಲ್ಕುಲೇಟರ್ ತೆಗಿರಿ. ಕ್ಯಾಲ್ಕುಲೇಟರ್ ಅಲ್ಲಿ ಈಗ ನಿಮ್ಮದು ಉದಾಹರಣೆಗಪ್ಪ ನಿಮ್ ಬೇಸಿಕ್ ಪೇ ಇದೆ ಎಷ್ಟಿದೆ 22,100 ಇದೆ ಅಂತ ಅನ್ಕೊಳ್ಳಿ. ಇದಕ್ಕೆ ಏನ್ ಮಾಡ್ರಿ ಇಂಟು ಮಾಡ್ರಿ. ಇಂಟು ಎಷ್ಟಪ್ಪ, ಸಾರಿ 1 ನಿಮಿಷ 22,100 ಇಂಟು ಮಾಡ್ರಿ. ಇಂಟು ಮಾಡಿ ಫಿಟ್ಮೆಂಟ್ ಎಷ್ಟಿದೆ
2.86 ಎಷ್ಟು ಬಂತ ನೋಡ್ರಿ 63,206 ನಿಮ್ಮ ಬೇಸಿಕ್ ಪೇ ಆಗ್ತದೆ. ಯಾವಾಗ ನಿಮ್ಮ ಬೇಸಿಕ್ ಪೇ ಅಂದ್ರೆ ನಿಮ್ ಇನ್ಕ್ರಿಮೆಂಟ್ ಆಗಿ 22,100 ಏನಾದ್ರು ನಿಮ್ಮ ಬೇಸಿಕ್ ಪೇ ಇತ್ತಂತಂದ್ರೆ ಇದು ನೀವು ಫಿಟ್ಮೆಂಟ್ ಇಷ್ಟ ಆದ್ರೆ ನಿಮ್ ಬೇಸಿಕ್ ಪೇ ಅವಾಗ 63,000 ಬೇಸಿಕ್ ಪೇ ಆಗ್ತದೆ. ಆದ್ರೆ ಇದ್ರಲ್ಲಿ ಎಷ್ಟು ತೋರಿಸಿದಾರೆ ನೋಡ್ರಿ 22,100 ಇಲ್ಲಿ ಕೊಡಿದಾರೆ. 22,003 ಎಷ್ಟು ಕೊಡ್ತಾರೆ ಅಂದ್ರೆ 50,200 ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಫಿಟ್ಮೆಂಟ್ ಎಟ್ರ ಪ್ರಕಾರ 2.28 ಪ್ರಕಾರ ನಾವಿಲ್ಲಿ ಲೆಕ್ಕ ಮಾಡ್ತಿರೋದು. ಫಿಟ್ಮೆಂಟ್ ಒಂದ್ ವೇಳೆ 2.86% ಏನಾದ್ರು ಕೇಂದ್ರ ಸರ್ಕಾರ ಕೊಟ್ರ ಅಂತಂದ್ರೆ ನಿಮ್ಮ ಸ್ಯಾಲ್ರಿ ಹೆಚ್ಚು ಕಡಿಮೆ ಎಷ್ಟಾಗ್ತದೆ 10,000 ಸ್ಯಾಲ್ರಿ ಏನಾಗ್ತದೆ ಹೆಚ್ಚಾಗ್ತದೆ. ಅದಕ್ಕಾಗಿ ಸ್ನೇಹಿತರೆ ನಾನು ಏನ್ ಹೇಳುದಂತಂದ್ರೆ ಕೇಂದ್ರ ಸರ್ಕಾರ ಫಿಟ್ಮೆಂಟ್ ಅನ್ನ ಎಷ್ಟು ಕೊಡ್ತದೆ ಅಂತಕ್ಕಂಥದ್ರ ಮೇಲೆ 8,000 ಹೆಚ್ಚಾಗ್ತದೆ ಅಂತ ಡಿಪೆಂಡ್ ಆಗಿರ್ತದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವ ಆಧಾರ ಮೇಲೆ ಫಿಟ್ಮೆಂಟ್ ಕೊಡ್ತದೆ? ಆ ಸಮಿತಿ ಏನ ರಚನೆ ಮಾಡಿ ಇನ್ಫ್ಲೇಷನ್ ರೇಟ್ ಎಷ್ಟಾಗಿದೆ, ಈಗಿನ ಸಮಾಜದಲ್ಲಿ ಹಣದ ಮೌಲ್ಯ ಎಷ್ಟಿದೆ, GDP ಯಾಕಂದ್ರೆ ಮೊದಲೇ ನಮ್ GDP ಕಡಿಮೆ ಆಗ್ತಾ ಇದೆ, ಇದನ್ನ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಜನರ ಕೈಯಲ್ಲಿ ಹಣ ಇರ್ಲಿ ಅಂತಕ್ಕಂಥದ್ದನ್ನ ಒಂದು ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಈ 8ನೇ ವೇತನ ಆಯೋಗ ಜಾರಿಗೆ ತರ್ಲಿಕ್ಕೆ ಹೊರಟಿದೆ ಅಂತ ನನಗೆ ಅನಿಸ್ತಾ ಇದೆ. ಅವೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಫಿಟ್ಮೆಂಟ್ ಅನ್ನ ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ. ಹಾಗಾದ್ರೆ ಇದನ್ನ ಹೊರತುಪಡಿಸಿ ನೀವು ಯಾವ್ಯಾವ ರೀತಿಯ ಬದಲಾವಣೆಗಳನ್ನ ತರಬಹುದು? ಇನ್ನು ಎರಡನೇದು ಇಲ್ಲಿ ನೋಡ್ಬೋದು. ಒಂದನೇದಾಗಿ ನಿಮ್ಮ ಸ್ಯಾಲ್ರಿ ಅಂತೂ ಹೈಕ್ ಆಗೇ ಆಗ್ತದೆ. ಎಷ್ಟು % ಆಗ್ತದೆ ಅಂತಕ್ಕಂಥದ್ದು ಫಿಟ್ಮೆಂಟ್ ಮೇಲೆ ನಿರ್ಧಾರ ಆಗಿರ್ತದೆ, ನಿಮ್ಗೆ ಗೊತ್ತಾಗಿದೆ. ಇದನ್ನ ಹೊರತುಪಡಿಸಿ ಪಿಂಚಣಿ ಸೌಲಭ್ಯಗಳಲ್ಲಿ ಏನಾಗ್ತದೆ ಬದಲಾವಣೆಗಳನ್ನ ತರಬಹುದು. ಇನ್ನು ಅದನ್ನ ಬಿಟ್ಟು ಸಮಾನ ವೇತನ ರಚನೆ. ಈಗ ಏನಪ್ಪಾ ಸಮಾನ ವೇತನ ರಚನೆ ಅಂದ್ರೆ ಸ್ವಲ್ಪ ವಿವರವಾಗಿ ಹೇಳ್ಬೇಕಂತಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸಮಾನವಾದ ಕೆಲಸಕ್ಕೆ ಬೇರೆ ಬೇರೆ ಸಂಬಳವನ್ನ ಕೊಡೋದನ್ನ ನೋಡ್ತೀರಿ. ಅಂದ್ರೆ ಅಲೌನ್ಸ್ಗಳು ಬೇರೆ ಬೇರೆ ಇರ್ತವೆ. ಅದರಲ್ಲೂ ಸಹ ಕೆಲವೊಂದು ಏನಂದ್ರೆ ಬದಲಾವಣೆಗಳನ್ನ ತಂದು ಸಮಾನ ವೇತನವನ್ನ ತರಬಹುದು ಅಂತಕ್ಕಂಥದ್ದನ್ನ ಅಂದಾಜಿಸಲಾಗಿದೆ. ಇನ್ನು ಭತ್ಯೆಗಳಲ್ಲಿ ಹೆಚ್ಚಳ ಅಥವಾ ಅಲೌನ್ಸ್ ಗಳನ್ನ ಹೆಚ್ಚು ಮಾಡಬಹುದು. TN ಹೆಚ್ಚು ಮಾಡಬಹುದು, DN ಹೆಚ್ಚು ಮಾಡಬಹುದು, HR ಏನಾದ್ರೂ ಪರಿಷ್ಕರಣೆ ಮಾಡ್ತಾರ ಅದನ್ನು ನೋಡ್ಬೋದು. ಇನ್ನು ನಿವೃತ್ತಿ ಸೌಲಭ್ಯಗಳಲ್ಲಿ ಅಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಏನಾದ್ರೂ ನಿಮ್ಮ ಒಂದು ಮೊತ್ತವನ್ನ ನೀವೇನ್ ಹೊಸದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತಂದ್ರಲ್ಲ ಅದನ್ನೂ ಸಹ ಇದ್ರಲ್ಲಿ ಏನಾದ್ರೂ ಮಾಡಿ ಪಿಂಚಣಿ ಏನಾದ್ರೂ ತಿದ್ದುಪಡಿ ತರ್ತಾರ ಅದನ್ನ ಸಹ ನಾವು ನೋಡ್ಬೇಕು. ಇನ್ನ ಅದನ್ನ ಮಾಡಿದ ಹೊರತುಪಡಿಸಿದ್ರೆ ತೆರಿಗೆ ಆದಾಯದಲ್ಲಿ ಹೆಚ್ಚಳ ಇದನ್ನ ನೋಡ್ಬೇಕು. ಏನೋ ಹೆಚ್ಚಿಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಇನ್ನೊಂದು ಪ್ರಮುಖವಾದಂತ ತಿದ್ದುಪಡಿ ಏನಾದ್ರು ತರಬಹುದು ಅಂತಂದ್ರೆ ನಿಮ್ಮ ರಿಟೈರ್ಮೆಂಟ್ ಏಜ್ ಅನ್ನು ಸಹ ಹೆಚ್ಚಿಗೆ ಮಾಡಬಹುದು. ಏನೋ 60ರಿಂದ 62 ಮಾಡ್ತಾರ ಅಥವಾ 2 ವರ್ಷ ಕಡಿಮೆ ಮಾಡಿ 58 ಮಾಡ್ತಾರ. ಏನೋ ಅದರಲ್ಲಿ ಏನಾದ್ರು ತಿದ್ದುಪಡಿ ಮಾಡಬಹುದು ಅಥವಾ ನಿಮ್ಮ ರಿಟೈರ್ಮೆಂಟ್ ಏಜ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡಬಹುದಾ ಅದನ್ನು ಸಹ ನೋಡ್ಬೋದು. ಇನ್ನ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಪ್ರತಿಭೆಗೆ ತಕ್ಕ ಪ್ರತಿಫಲ ಅಂದ್ರೆ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ತದೆ ಅದ್ರ ಮೇಲ್ರೆ ನಿಮ್ಮ ಗ್ರೇಡ್ ಪೇ ಇರ್ತದೆ. ಯಾಕಂತ ಆ ರೀತಿ ನಿರ್ಧಾರ ಮಾಡ್ತಾರಂತೇಳಿ ನಾನು ಎಲ್ಲೋ ಒಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ ಅಥವಾ ಯಾವುದೋ ಒಂದು ವಿಡಿಯೋ ನೋಡ್ಬೇಕಾದ್ರೆ ಒಬ್ರು ನೋಡ್ಬೇಕಾದ್ರ ಕೇಳಿದ್ದ ಏನಂದ್ರೆ ಈ ಸಲ ಕೇಂದ್ರ ಸರ್ಕಾರ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ತದೆ, ಅವರ ಕೆಲಸ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಅವ್ರ ಗ್ರೇಡ್ ಪೇ ಕೊಡ್ಬೇಕಂತ ಒಂದು ಚಿಂತನೆಯಲ್ಲಿ ಇದೆ ಅಂತ ಯಾರೋ ಹೇಳಿದ್ರು. ಅದನ್ನೇನೋ ಜಾರಿಗೆ ತರ್ತಾರೋ ಅಥವಾ ಜಾರಿಗೆ ತರೋದಿಲ್ಲ ನೋಡ್ಬೋದು. ಅದೊಂದು ಜಸ್ಟ್ ಒಂದು ಚರ್ಚೆ ಅಷ್ಟೇ. ಇನ್ನ ಅದನ್ನು ಹೊರತುಪಡಿಸಿದ್ರೆ ನಮ್ಮ ಗ್ರೇಡ್ ಪೇ ಯಲ್ಲಿ ತಿದ್ದುಪಡಿಯನ್ನು ತರಬಹುದು. ಯಾವ ರೀತಿ ಪ್ರಮೋಷನ್ ಕೊಡ್ತಾರೆ ಅದರಲ್ಲಿ ತಿದ್ದುಪಡಿನ ತರಬಹುದು. ಹೀಗೆ ಗ್ರೇಡ್ ಪೇ ದಲ್ಲೂ ಏನ್ ಮಾಡ್ಬೋದು ತಿದ್ದುಪಡಿಯನ್ನ ತರಬಹುದು. ಇದರಿಂದ ಯಾರ್ಯಾರಿಗೆ ಲಾಭ ಇದೆ ಇದು ನೋಡ್ಬೋದು. ಇವಾಗಿನ ಕೇಂದ್ರ ಸರ್ಕಾರ ನೌಕರರು 49 ಲಕ್ಷ ನೌಕರರಿಗೆ ಇದರಿಂದ ಅನುಕೂಲ ಆಗಲಿದೆ. ಮತ್ತೆ 67 ಲಕ್ಷ ಪಿಂಚಣಿದಾರರು ಸಹ ಇದರ ಲಾಭವನ್ನ ಪಡೆದುಕೊಳ್ಳಿದ್ದಾರೆ. ಸ್ನೇಹಿತರೆ ನಾವು ಈಗಾಗಲೇ ಎಲ್ಲವನ್ನ ನೋಡಿದ್ವಿ. 8ನೇ ವೇತನ ಆಯೋಗದಲ್ಲಿ ಏನೆಲ್ಲಾ ಬದಲಾವಣೆಗಳು ಆಗಬಹುದು, ಅದರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿಯ ಲಾಭವನ್ನ ಪಡಿತಾರೆ ಅಂತಕ್ಕಂಥದ್ದನ್ನ ನಾವು ಏನ್ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಚಾನೆಲ್ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ ಫ್ರೆಂಡ್ಸ್ ಯಾರ್ಯಾರು ಇದಾರಲ್ಲ ಅವರೆಲ್ಲರಿಗೂ ಶೇರ್ ಮಾಡಿ, ಅವರು ಸಹ ಈ ವಿಡಿಯೋನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ.